ಹಾಯ್ ಗಾಯ್ಸ್, ಇವತ್ತು ಹೀರೆಕಾಯಿ ಪಲ್ಯ ಹೀರೆಕಾಯಿ ಎಣ್ಗಾಯಿ ಪಲ್ಯ ಅಂತ ಮಾಡ್ತಾರೆ. ಆ ರೀತಿ ಇದು ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ಅದನ್ನ ಟ್ರೈ ಮಾಡ್ತಿದ್ದೀನಿ ಇವತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಹೀರೆಕಾಯಿನ ಈ ರೀತಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು 4 ಆ ರೀತಿ ಆಗಬೇಕು. ನೆಕ್ಸ್ಟು ಇಲ್ಲಿ ಶೇಂಗಾ ಬೀಜ ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಜೀರಿಗೆ ಮತ್ತು ಎಳ್ಳು, ಮೆಂತ್ಯ ಸ್ವಲ್ಪ ಇದೆಲ್ಲ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಎಳ್ಳು ಇದೆಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಅರಿಶಿನ ಪುಡಿ, ಖಾರದ ಪುಡಿ ಪ್ರತಿಯೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಆ ಮಿಕ್ಸಿ ಮಾಡಿರೋದನ್ನ ಈ ರೀತಿ ಹೀರೆಕಾಯಿ ಒಳಗೆ ನಾವು ಕಟ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ನೀಟಾಗಿ ತುಂಬಬೇಕು. ಈ ರೀತಿ ಒಳಗೆಲ್ಲ ಫಿಲ್ ಮಾಡಿ ತುಂಬಬೇಕು. ಇದೆಲ್ಲ ಆದಮೇಲೆ ಆಯಿಲ್ ಇಟ್ಕೊಬೇಕು. ಆಯಿಲು, ಈರುಳ್ಳಿ, ಮೆಣಸು ಇದು ನೀಟಾಗಿ ಸ್ವಲ್ಪ ರೋಸ್ಟ್ ಆಗೋ ಥರ ರೋಸ್ಟ್ ಮಾಡ್ಕೊಬೇಕು. ಈ ರೀತಿ ರೋಸ್ಟ್ ಆದಮೇಲೆ ಹೀರೆಕಾಯಿ ತುಂಬಿದ್ವಲ್ಲೋ ಅದನ್ನ ನೀಟಾಗಿ ಹಾಕಬೇಕಿರುತ್ತೆ. ಈ ರೀತಿ ಒಂದೇ ನೀಟಾಗಿ ಆದಾಗ ಇದು ಎಣ್ಣೆಯಲ್ಲೇ ಫ್ರೈ ಆಗೋ ಥರ ಅದರೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಬಿಡಬೇಕು. 5 ಮಿನಿಟ್ಸ್ ಬಿಡಬೇಕು. ಆಮೇಲೆ ಸ್ವಲ್ಪ ಉಳಿದಿರುತ್ತಲ್ಲ ಮಿಕ್ಸಿ ಮಾಡಿರೋದು ಅದು ಸ್ವಲ್ಪ ರಸ ಅದಕ್ಕೆ ಹಾಕಬೇಕು. ಅದು ಎಲ್ಲ ನೀರು. ಆಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಮೇಲೆ ಹಾಕಿದ್ದೆ ಕಲರ್ ಕಾಣಿಸ್ತಾ ಇಲ್ಲ ಅಂತ. ಅದನ್ನ ನೀಟಾಗಿ ಹಿಂಗೆ ಒಂದು ಸೈಡ್ ಬೆಂದ ತಕ್ಷಣ ಇನ್ನೊಂದು ಸೈಡ್ ತಿರುಗಿಸ್ಬೇಕು. ಈ ರೀತಿ ಆಗುತ್ತೆ ಆ್ಯಂಡ್ ರೆಡಿ ಟು ಸರ್ವ್.